ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯ ಬಿಜೆಪಿಗೆ ಸಂಬಂಧಪಟ್ಟಂತಹ ಅತ್ಯಂತ ಮಹತ್ವದ ಸುದ್ದಿಯೊಂದು ಹೊರಬರ್ತಾ ಇದೆ. ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ಕುರ್ಚಿಗೆ ಸಂಬಂಧಪಟ್ಟಂತೆ ವಿಜಯೇಂದ್ರ ನಾನೇ ಅಧ್ಯಕ್ಷ ಅಂತ ಒಂದು ಕಡೆ ಕುಡುಕಿದ್ದಾರೆ, ಮತ್ತೊಂದು ಕಡೆ ಇನ್ನೊಂದು ದೊಡ್ಡ ರಣತಂತ್ರ. ಶಿವರಾಜ್ ಸಿಂಗ್ ಚೌಹಾಣ್ ಅವರು ರಾಜ್ಯಕ್ಕೆ ಬರೋ ಮುಹೂರ್ತ ಫಿಕ್ಸ್ ಆಗಿರೋ ಹೊತ್ತಲ್ಲಿ ಏನದು ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ನಾಡಿದ್ದು ಶಿವರಾಜ್ ಸಿಂಗ್ ಚೌಹಾಣ್ ಅವರು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಅವರ ಉಸ್ತುವಾರಿಯಲ್ಲೇ ರಾಜ್ಯಾಧ್ಯಕ್ಷ ಆಯ್ಕೆ ಆಗತ್ತೆ. ಅಂದ್ರೆ ಈಗ 5-6 ತಿಂಗಳ ಹಿಂದೆ ಆಯ್ಕೆಯಾದ ರಾಜ್ಯದಲ್ಲೂ ಕೂಡ ಮತ್ತೆ ಚುನಾವಣೆ ಮೂಲಕ ಅಧಿಕೃತವಾಗಿ ಚುನಾಯಿತ ಅಧ್ಯಕ್ಷ ಅಂತ ಮಾಡೋದಕ್ಕೆ ಹೊರಟಿದ್ದಾರೆ. ಇರೋರೇ ಚುನಾಯಿತ ಆಗಬಹುದು ಅಥವಾ ಬದಲಾಗಬಹುದು. ಯಾವ್ಯಾವ ರಾಜ್ಯದಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡಬೇಕು. ಆದ್ರೆ ಎಲ್ಲರ ಉಸ್ತುವಾರಿಯನ್ನ ಶಿವರಾಜ್ ಸಿಂಗ್ ಚೌಹಾಣ್ ಅವರು ನೋಡ್ಕೊಳ್ತಾರೆ. ಕರ್ನಾಟಕಕ್ಕೂ ನಾಡಿದ್ದು ವಿಸಿಟ್ ಮಾಡ್ತಾ ಇದ್ದಾರೆ. ಈ ಹೊತ್ತಲ್ಲಿ ದೊಡ್ಡದೊಂದು ಸುದ್ದಿ ಹೊರ ಬರ್ತಿದೆ. ಈಗ ಒಂದು ಕಡೆ ವಿಜಯೇಂದ್ರ ನಾನು ಪಕ್ಷವನ್ನ ಮುನ್ನಡೆಸ್ಕೊಂಡು ಹೋಗ್ತೀನಿ, ಪಕ್ಷಕ್ಕೆ ಬಲ ತುಂಬ್ತೀನಿ, ಪಕ್ಷವನ್ನ ಸಂಘಟಿಸ್ತೀನಿ ಅಂದ್ರೆ ಅರ್ಥ ನಾನೇ ಅಧ್ಯಕ್ಷ ಆಗಿರ್ತೀನಿ ಅನ್ನುವ ಖಚಿತ ನುಡಿಗಳನ್ನಾಡುವ ಮೂಲಕ ಹೈಕಮಾಂಡ್ ಇಂದ ಆಶೀರ್ವಾದ ಸಿಕ್ಕಿದೆ ಅನ್ನೋ ಬಿಗ್ ಮೆಸೇಜ್ ಅನ್ನ ಕೊಡ್ತಿದ್ದಾರೆ. ಈಗಾಗಲೇ ನಾವು ರಿಪೋರ್ಟ್ ಮಾಡಿದ್ವಿ, ಯತ್ನಾಳ್ಗೆ ಹೈಕಮಾಂಡ್ ಏನು ಶಿಕ್ಷೆ ಕೊಡ್ತಿಲ್ಲ, ಶಿಕ್ಷೆ ಕೊಡುವ ಆಲೋಚನೆಯಲ್ಲೂ ಇಲ್ಲ. ಆದರೆ ವಿಜಯೇಂದ್ರ ಕೆಳಗಿಳಿಸೋದು ಕೂಡ ದೂರದ ಮಾತು. ಸದ್ಯದ ಪರಿಸ್ಥಿತಿಯಲ್ಲಿ ಎಲೆಕ್ಷನ್ ನಡೆದ್ರೂ ವಿಜಯೇಂದ್ರಗೆ ಪಟ್ಟ ಫಿಕ್ಸ್ ಅನ್ನೋದು ಡೆಲ್ಲಿ ಮೂಲಗಳ ಮಾಹಿತಿ. ಅದೇ ಒಂದು ಆತ್ಮವಿಶ್ವಾಸದ ಮೇಲೆ ಆ ಮೆಸೇಜ್ ಸಿಕ್ಕ ಮೇಲೇನೆ ವಿಜಯೇಂದ್ರ ಈಗ ಓಪನ್ ಆಗಿ ಹೇಳ್ತಿದ್ದಾರೆ ನಾನೇ ಅಧ್ಯಕ್ಷ ಅಂತ. ಒಂದು ರಾಜಕೀಯ ಪಕ್ಷ ಯಾವ್ದಾರ ಇದ್ರೆ ಅದು ಬಿಜೆಪಿ, ಭಾರತೀಯ ಜನತಾ ಪಾರ್ಟಿ. ಆಂತರಿಕ ಪ್ರಜಾಪ್ರಭುತ್ವನ ಹಿಂದಿನಿಂದನೂ ಕೂಡ ಅದನ್ನು ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ನನಗೆ ಪಕ್ಷದ ವರಿಷ್ಠರು, ಹಿರಿಯರು ರಾಜ್ಯದ ಅಧ್ಯಕ್ಷನಾಗಿ ನನಗೆ ಆಶೀರ್ವಾದ ಮಾಡಿದಾಗ ಕಳೆದ 1 ವರ್ಷದಲ್ಲಿ ಸತತವಾಗಿ ರಾಜ್ಯ ಸರ್ಕಾರದ ವಿರುದ್ಧ, ಭ್ರಷ್ಟ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೇವೆ. ನಮ್ಮ ಪಕ್ಷದೆಲ್ಲ ಕಾರ್ಯಕರ್ತರು ಟೊಂಕು ಕೊಟ್ಟು ನಿಂತು ನಮ್ಮ ಜೊತೆಲ್ಲೇ ಹೆಗಲಿಗೆ ಹೆಗಲು ಕೊಟ್ಟು ಈ ಸರ್ಕಾರದ ವಿರುದ್ಧ ಹೋರಾಟವನ್ನು ಕೂಡ ಮಾಡಿದ್ದೇವೆ. ಹಾಗಾಗಿ ನನ್ನ ನೇತೃತ್ವದಲ್ಲಿ ಇವತ್ತು ಪಕ್ಷವನ್ನು ಯಾವ ರೀತಿ ಸಂಘಟನೆ ಮಾಡ್ತಾ ಇದ್ದೇನೆ, ಕಾರ್ಯಕರ್ತರಿಗೆ ಸಮಾಧಾನ ಇದೆ. ಕೆಲವು ಪಕ್ಷದ ಕೆಲವು ಹಿರಿಯ ಮುಖಂಡರಲ್ಲಿ ಅಲ್ಲೊಂದು ಇಲ್ಲೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಅದನ್ನು ಇಲ್ಲ ಅಂತ ಅಲ್ಲಗೊಳ್ಯೋದಿಲ್ಲ. ಆದರೆ ಇವತ್ತು ಮುಂದೆ ರಾಜ್ಯದ ಅಧ್ಯಕ್ಷ ಯಾರಾಗಬೇಕು, ಈಗಾಗಲೇ ನಮ್ಮ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಕೃಷಿ ಸಚಿವರು ಇವತ್ತು ನಮ್ಮ ರಾಜ್ಯದ ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ದಾರೆ. ಹಾಗಾಗಿ ಅತಿ ಶೀಘ್ರದಲ್ಲಿ ಯಾರನ್ನು ಅಧ್ಯಕ್ಷರು ಮಾಡಬೇಕು ಎಲ್ಲ ಹಿರಿಯರ ಜೊತೆ ಸಮಾಲೋಚನೆ ಮಾಡಿ ಉತ್ತಮ ನಿರ್ಧಾರವನ್ನು ಕೈಗೊಳ್ತಾರೆ. ಆದರೆ ನನಗೆ ವಿಶ್ವಾಸ ಇದೆ, ನನ್ನ 1 ವರ್ಷದ ಒಂದು ಪರಿಶ್ರಮ ಇವತ್ತು ಕಾರ್ಯಕರ್ತರು ಕೂಡ ಅದ್ರ ಬಗ್ಗೆ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಇದರ ಪರಿಣಾಮ ನನ್ನ ಮುಂದುವರಿಸ್ತಾರೆ ಅನ್ನೋ ವಿಶ್ವಾಸ ನಮ್ಗೆ ಸಂಪೂರ್ಣವಾಗಿದೆ. ಎಲೆಕ್ಷನ್ ಮೂಲಕ ರಾಜ್ಯ ಬಿಜೆಪಿಯ ಸ್ವರೂಪವೇ ಬದಲಾಗತ್ತೆ ನೋಡಿ ಅಂತ ಭಿನ್ನರು ಗುಡುಕ್ತಿದ್ದಾರೆ. ಹಾಗಾದ್ರೆ ಭಿನ್ನರ ಪ್ಲಾನ್ ಏನು ಅನ್ನೋದು ಈಗ ವೆರಿ ಇಂಟ್ರೆಸ್ಟಿಂಗ್. ಹೈಕಮಾಂಡ್ ಯೋಚಿಸಿರೋದೇನು? ಈಗ ವಿಜಯೇಂದ್ರ ಅವರನ್ನ ಬೇರೆಯವರು ಒಪ್ಕೊಳ್ತಿಲ್ಲ. ಹೈಕಮಾಂಡ್ ಇಂದ ಒತ್ತಡ ಹಾಕಿ ಯಡಿಯೂರಪ್ಪನವರು ಮಾಡಿಸಿದ್ದಾರೆ ನಾಮಿನೇಟೆಡ್ ಅಧ್ಯಕ್ಷ, ನಾವ್ಯಾಕೆ ಒಪ್ಕೊಳ್ಳೋಣ ಅನ್ನೋ ರೀತಿ ಮನಸ್ಥಿತಿಯಲ್ಲಿದ್ದಾರೆ. ಹಾಗಾಗಿ ಚುನಾಯಿತ ಅಧ್ಯಕ್ಷನೂ ಇವರನ್ನ ಎಲೆಕ್ಟ್ ಮಾಡಲಾಗಿದೆ ಅನ್ನೋ ಮೆಸೇಜ್ ಕ್ಲಿಯರ್ ಆಗಿ ಕೊಟ್ಟು ಬಿಟ್ರೆ ಎಲೆಕ್ಷನ್ ನಡೆದ್ರು ಇವರು ಗೆಲ್ಲುವ ತರ ಹೈಕಮಾಂಡ್ ನೋಡ್ಕೊಳ್ಬಹುದು. ಹಾಗಾಗಿ ಅದನ್ನು ಖಚಿತಪಡಿಸ್ಬಿಟ್ರೆ ನಾಳೆ ಯಾರು ಚಕಾರ ಎತ್ತಕ್ಕಾಗಲ್ಲ. ಚುನಾಯಿತ ಅಧ್ಯಕ್ಷರು ಅಂದ ಮೇಲೆ ಪಕ್ಷದಲ್ಲಿ ಎಲ್ಲರ ಒಲವು ಇವ್ರ ಕಡೆ ಇದೆ ಅನ್ನೋ ಮೆಸೇಜ್ ಕೊಟ್ಟಂಗಾಗತ್ತೆ. ಭಿನ್ನರು, ಅಸಮಾಧಾನಿತರು ಕೂಡ ಸುಮ್ಮನಿರಬೇಕಾಗತ್ತೆ. ಹಾಗಾಗಿ ಹೈಕಮಾಂಡ್ ವಿಜಯೇಂದ್ರ ಅವ್ರಿಗೆ ಇದನ್ನೇ ಹೇಳಿ ಈಗ ಸುಮ್ಮನಿರಿಸಿರೋದು. ಎಲೆಕ್ಷನ್ ಮೂಲಕ ಮತ್ತೆ ಆಯ್ಕೆ ಆಗ್ತೀರಿ ನೀವು, ಆದರೆ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಹೋಗಿ. ಪದಾಧಿಕಾರಿಗಳು ಚೇಂಜ್ ಆಗ್ತಾರೆ, ಕೋರ್ ಕಮಿಟಿ ಒಂದಿಷ್ಟು ಪ್ಲಸ್ ಆಗುತ್ತೆ, ಇನ್ನಷ್ಟು ಮೆಂಬರ್ಸ್ ಆ್ಯಡ್ ಆಗ್ತಾರೆ. ಅಲ್ಲಿ ರೆಬಲ್ ಬಣಕ್ಕೂ ಕೂಡ ಅವಕಾಶ ಮಾಡಿಕೊಡೋದು, ಆ ಮೂಲಕ ವಿಜಯೇಂದ್ರ ಅವ್ರನ್ನೂ ಬ್ಯಾಲೆನ್ಸ್ ಮಾಡಿದಂಗೂ ಆಗುತ್ತೆ. ಪದಾಧಿಕಾರಿಗಳ ಪಟ್ಟಿಯಲ್ಲೂ ಬದಲಾವಣೆ ಮಾಡಿ ವಿಜಯೇಂದ್ರ ಆಪ್ತರಷ್ಟೇ ಇಲ್ಲದಂತೆಯೂ ನೋಡ್ಕೊಳ್ಳುತ್ತೆ. ಬಟ್ ಅಧ್ಯಕ್ಷ ಕುರ್ಚಿಯಲ್ಲಿ ಅವ್ರು ಫಿಕ್ಸು. ಯತ್ನಾಳ್ ಬಣ ಈಗ ಚುನಾವಣೆಯಲ್ಲಿ ಬಹುದೊಡ್ಡ ಸ್ಟೆಪ್ ಒಂದನ್ನು ತಗೊಳುತ್ತೆ ಅನ್ನುವ ಮಾಹಿತಿ ಹೊರಬರ್ತಿರೋದು. ರಾಜ್ಯ ಬಿಜೆಪಿಗೆ ಸಂಬಂಧಪಟ್ಟ ಬಿಜೆಪಿ ಅಧ್ಯಕ್ಷ ಸ್ಥಾನದ ಎಲೆಕ್ಷನ್ಗೆ ಸಂಬಂಧಪಟ್ಟ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಈಗ ಸಿಡಿತಾ ಇದೆ. ಏನಪ್ಪ ಅಂತ ಕೇಳಿದ್ರೆ, ಯತ್ನಾಳ್ ಪ್ರತಿಸ್ಪರ್ಧಿಯಾಗಲಿದ್ದಾರೆ. ಅಂದ್ರೆ ಅಧ್ಯಕ್ಷ ಚುನಾವಣಾ ಅಖಾಡಕ್ಕೆ ಧುಮುಕಿ ವಿಜಯೇಂದ್ರಗೆ ಸೆಡ್ ಹೊಡೆಯಲಿದ್ದಾರೆ ಅನ್ನೋದು. ಸೊ ಇಬ್ಬರ ನಡುವೆ ಎಲೆಕ್ಷನ್ ಸಮರವೂ ನಡೆದು ಏನಾಗತ್ತೋ ಆಗ್ಲಿ, ಗೆಲ್ತಾರ ಅವರು ಗೆಲ್ಲಿ, ಆದ್ರೆ ನಾವು ಇವರನ್ನು ಒಪ್ಪಿಕೊಂಡಿಲ್ಲ ಅನ್ನೋ ಮೆಸೇಜ್ ಹೋಗ್ಬೇಕು. ಅವಿರೋಧ ಆಯ್ಕೆಗೆ ಅವಕಾಶ ಕೊಡಬಾರ್ದು, ವಿಜಯೇಂದ್ರ ಹಾದಿ ಸುಗಮವಾಗಿರಬಾರ್ದು ಅನ್ನೋ ಲೆಕ್ಕವೂ ಇರಬಹುದು. ಅಥವಾ
ಯತ್ನಾಳ್ ಈಗಾಗಲೇ ನನಗೆ ಎಲ್ಲ ಶಾಸಕರ ಬಲ ಇದೆ, ಎಲ್ಲ ಸೀನಿಯರ್ಸ್ ಈಗೇನು ಕೆಲವರೆಲ್ಲ ಸೈಲೆಂಟ್ ಆಗಿದ್ದಾರೆ, ಬಟ್ ಒಳಗೊಳಗೆ ಅವರ ಬಲ ಆಶೀರ್ವಾದ ನನ್ನ ಮೇಲಿದೆ. ವಿಜಯೇಂದ್ರ ಬೆನ್ನಿಗೆ ಕೆಲವು ಮಾಜಿ ಶಾಸಕರು, ಯಡಿಯೂರಪ್ಪನವರ ಅತ್ಯಾಪ್ತ ಬಳಗ ಅಂತ ಒಂದು 4 ಜನ ಬಿಟ್ಟರೆ ಇನ್ಯಾರೂ ಇಲ್ಲ ಅಂತ ಯತ್ನಾಳ್ ಹೇಳ್ತಿರೋದು. ನಿಜವಾಗಿಯೂ ಯತ್ನಾಳ್ಗೆ ಆ ಬಲ ಇದ್ರೆ ಚುನಾಯಿತರಾಗುವ ಮೂಲಕ ಸೆಡ್ ಹೊಡೆಯೋದಕ್ಕೆ ಚಾನ್ಸ್ ಇದೆ. ಬಟ್ ಹೈಕಮಾಂಡ್ ಅಲ್ಲಿ ತನಕ ಸುಮ್ಮನಿರುತ್ತೆ ಈ ಕ್ಷಣಕ್ಕೆ ಅಂತ ಅನಿಸೋದಿಲ್ಲ. ಆದರೆ ಯತ್ನಾಳ್ ಬಡ ನಿರ್ಧಾರ ಮಾಡಿದೆಯಂತೆ, ಬಿಜೆಪಿ ರಾಜ್ಯಾಧ್ಯಕ್ಷ ಚುನಾವಣೆಯಲ್ಲಿ ಯತ್ನಾಳ್ ಅವರನ್ನೇ ವಿಜಯೇಂದ್ರ ವಿರುದ್ಧ ಕಣಕ್ಕಿಳಿಸೋದು ಅಂತ. ಅವಿರೋಧ ಆಯ್ಕೆಗೆ ನಾವು ಒಪ್ಪಲ್ಲ, ಎಲೆಕ್ಷನ್ ಆಗಲಿ ನೋಡೋಣ, ಎಲೆಕ್ಷನ್ ಆಗಲಿ ಅನ್ನೋ ರೀತಿ ಸೆಡ್ ಹೊಡೆಯುವ ತೀರ್ಮಾನ ಆಗಿರೋದು ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಒಂದು ಕಡೆ ವಿಜಯೇಂದ್ರ ನಾನೇ ಅಧ್ಯಕ್ಷನಾಗಿ ಮುಂದುವರಿತೀನಿ ಅಂತ ಗುಡುಗಿರೋದು, ಮತ್ತೊಂದು ಕಡೆ ಯತ್ನಾಳ್ ಅಖಾಡಕ್ಕಿಳಿಯೋದನ್ನ ರೆಬೆಲ್ ಬಣ ತೀರ್ಮಾನ ಮಾಡಿರುವ ಸುದ್ದಿ. ಈ ಕಡೆ ದಾವಣಗೆರೆ ಸಮಾವೇಶವನ್ನ ಅಮಿತ್ ಶಾ ಅವರ ಪರ್ಮಿಷನ್ ತಗೊಂಡೇ ಮಾಡೋದಿಕ್ಕೆ ಈಗ ಸೀನಿಯರ್ಸೇ ಯತ್ನಾಳ್ಗೆ ಆಶೀರ್ವಾದ ಮಾಡಿದ್ದಾರಂತೆ. ನೋಡಿ, ಹಿಂಗೆ ಹೋಗಿ ನೀವು ಈ ದಾರಿಲಿ ಹೋಗಿ ಸುಮ್ಮನೆ ಏನೇನೋ ಮಾಡಿ ಪಕ್ಷ ವಿರೋಧಿ ಚಟುವಟಿಕೆ ಅಂತ ಹೇಳಿಸ್ಕೊಳ್ಳೋದು ಬೇಡ. ವಕ್ಫ್ ವಿಚಾರದಲ್ಲಿ ಜನರನ್ನ ತಲುಪೋದು ಮತ್ತು ಬೇರೆ ಬೇರೆ ಲೆಕ್ಕಾಚಾರಗಳೇನಿವೆ ಅವೆಲ್ಲವನ್ನ ಹೈಕಮಾಂಡ್ ಹೇಗೂ ಒಪ್ಕೊಂಡಿದೆ. ಅಮಿತ್ ಶಾ ಅವರೇ ಮೊನ್ನೆ ಯತ್ನಾಳ್ಗೆ ತಾಲೂಕು ಮಟ್ಟದಲ್ಲೂ ಈ ಹೋರಾಟ ಮಾಡಿ ಅಂತ ಹೇಳಿ ಕಳಿಸಿದ್ದಾರೆ. ಒಂದಷ್ಟು ಬೇರೆ ಬೇರೆ ಪ್ಲಾನ್ಗಳಿವೆಯಲ್ಲ ಯತ್ನಾಳ್ ಬಣದ್ದು. ಅಮಿತ್ ಶಾ ಅವರ ಆಶೀರ್ವಾದವನ್ನೇ ತಗೊಂಡು ದಾವಣಗೆರೆಯಲ್ಲಿ ಭರ್ಜರಿ ಸಮಾವೇಶ ಮಧ್ಯ ಕರ್ನಾಟಕದಲ್ಲಿ ಸಂಘಟಿಸೋದಕ್ಕೆ ಈಗ ಸೀನಿಯರ್ಸೇ ಐಡಿಯಾ ಕೊಟ್ಟಿದ್ದಾರಂತೆ. ಅಮಿತ್ ಶಾ ಅವರು ಪರ್ಮಿಷನ್ ತಗೊಂಡು ಮುಂದೆ ಹೆಜ್ಜೆ ಇಡಿ, ಆಗ ನಿಮ್ಗೇನು ತೊಡಕಾಗಲ್ಲ ಅಂತ. ಸೊ ಅಲ್ಲಿ ಶಕ್ತಿ ಪ್ರದರ್ಶನ, ಡೆಲ್ಲಿ ಎಲೆಕ್ಷನ್ ಆಗ್ತಾ ಇದ್ದ ಹಾಗೆ ಅಮಿತ್ ಶಾ ಅವರು ಪರ್ಮಿಷನ್ ತಗೊಳ್ಳೋ ಪ್ಲಾನ್, ಇಲ್ಲಿ ವಿಜಯೇಂದ್ರ ವಿರುದ್ಧ ಸ್ಪರ್ಧೆ, ವಕ್ಫ್ 2ನೇ ಸುತ್ತಿನ ಹೋರಾಟ ಈಗಾಗಲೇ ಶುರುವಾಗಿದೆ. ಸೊ ರೆಬೆಲ್ ಬಣ ಒಂದೊಂದೇ ಹೆಜ್ಜೆಯನ್ನ ಮುಂದಿಡ್ತಾ ಇದ್ದು ವಿಜಯೇಂದ್ರ ಹಾದಿ ಯಾವ ಕಾರಣಕ್ಕೂ ಸುಗಮವಾಗಬಾರದು ಅಂತ ನಿರ್ಧಾರ ಮಾಡಿರೋದು. ಆದ್ರೆ ಹೈಕಮಾಂಡ್ ಸದ್ಯದ ಪರಿಸ್ಥಿತಿಯಲ್ಲಿ ವಿಜಯೇಂದ್ರಗೆ ಆಶೀರ್ವಾದ ಮಾಡಿದೆ ಅನ್ನೋದು ಖಚಿತವಾಗಿದೆ. ಮುಂದಿಂದ ಮುಂದೆ ಸದ್ಯಕ್ಕಂತೂ ವಿಜಯೇಂದ್ರ ಸೇಫ್ ಅನ್ನೋದು ಈಗ ಸಿಗ್ತಿರುವಂತಹ ಸುದ್ದಿ. ಎಲೆಕ್ಷನ್ ಆದ ಮೇಲೂ ಕೂಡ ತೊಂದರೆಯಾಗದಂತೆ ನೋಡ್ಕೊಳ್ಳುತ್ತಾ ಹೈಕಮಾಂಡ್. ಹಾಗಾದ್ರೆ ಕಾದ್ ನೋಡ್ಬೇಕು, ರಾಜ್ಯ ಬಿಜೆಪಿಯಲ್ಲಿ ಎದ್ದಿರುವಂತಹ ಈ ಕಾಡ್ಗಿಚ್ಚನ್ನ ಯಾವ ರೀತಿ ತಣ್ಣಗಾಗಿಸ್ಲಿದೆ ಹೈಕಮಾಂಡ್ ಅಂತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.